ಹಲೋ ಫ್ರೆಂಡ್, ನಮಸ್ಕಾರ. ರಮೇಶ್ ಡಾಬರ್ ಸ್ಟೈಲ್ ಕುಕಿಂಗ್ ಚಾನಲ್ಗೆ ಇವತ್ತೇನಪ್ಪ ಸಂಡೇ ಸ್ಪೆಷಲ್ ಅಂದ್ರೆ ಪಂಜಾಬಿ ಚಿಕನ್ ಡಾಬರ್ ಸ್ಟೈಲ್ ಅಲ್ಲಿ ಮಾಡೋದು ಯಾವ ತರ ಅಂತ ತೋರಿಸ್ಕೊಡ್ತಾ ಇದೀನಿ. ನೋಡಿ ಫ್ರೆಂಡ್, ಪಂಜಾಬಿ ಚಿಕನ್ ಬೇಕಾಗಿರುವಂತ ಸಾಮಗ್ರಿಗಳು: ಸಾಲ್ಟ್, ಚಿಕನ್ ಅರ್ಧ ಕೆಜಿ ತೊಳೆದಿಕ್ಕಿರೋದು, 2 ಈರುಳ್ಳಿ ಕಟ್ ಮಾಡಿಕೊಂಡಿದ್ದೀನಿ, 5 ಮೆಣಸಿನಕಾಯಿ ಕಟ್ ಮಾಡಿಕೊಂಡಿದ್ದೀನಿ, 1 ಕ್ಯಾಪ್ಸಿಕಮ್ ಅದು ಕಟ್ ಮಾಡಿಕೊಂಡಿದ್ದೀನಿ, ಟೊಮಾಟೊ 2 ಕಟ್ ಮಾಡಿಕೊಂಡಿದ್ದೀನಿ, 2 ಸ್ಪೂನ್ ಕಾರ್ನ್ಫ್ಲವರ್, 2 ಸ್ಪೂನ್ ಮೈದಾ, 1 ಕಪ್ ಹಾಲು, ಒಂದು 5 ರಿಂದ 6 ಗೋಡಂಬಿ ಈ ತರ ಪುಡಿ ಮಾಡಿಕೊಂಡಿದ್ದೀನಿ, ಮತ್ತೆ 2 ಸ್ಪೂನ್ ಚಿಲ್ಲಿ ಸಾಸು, ಟೊಮಾಟೊ ಸಾಸು, ವೈಟ್ ಪೆಪ್ಪರ್ 1-2 ಸ್ಪೂನು, ಚಿಲ್ಲಿ ಪೌಡ್ರು, ಗರಂ ಮಸಾಲ, ಜೀರಿಗೆ, ಮೆಣಸಿನ ಪುಡಿ, ಚಿಕನ್ ಮಸಾಲ, ಧನಿಯಾ ಪುಡಿ, ತುಪ್ಪ, ಆಯಿಲು. ನೋಡಿ ಫ್ರೆಂಡ್, ಬಾಂಡಿಲ್ ಆಯಿಲ್ ಹಾಕಿದ್ದೀನಿ. ಆಯಿಲು ಸ್ವಲ್ಪ ಬಿಸಿ ಆಗಿದೆ. ಇವಾಗ ಅದಕ್ಕೆ 1/4 ಟೀ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಅವಲು ಎತ್ತಿಕ್ಕಿರೋ 2 ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ, 2 ಸ್ಪೂನ್ ಮೈದಾ ಹಾಕ್ತಾ ಇದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಸ್ವಲ್ಪ ನೀರು ಹಾಕುವ, ಜಾಸ್ತಿ ನೀರು ಬೇಡಬೇಕಾಗಿಲ್ಲ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಆಯಿಲ್ ಬಿಸಿ ಆಗಿದೆ, ಆಯಿಲೆಲ್ಲ ಹಾಕ್ತಾ ಇರ್ತೀನಿ. ಒಂದು 10 ನಿಮಿಷ ಜನ ಬಾಯ್ಲಾಗ್ಬೇಕು ಚಿಕನ್. ನೋಡಿ ಚಿಕನ್ ಬಾಯ್ಲಾಗಿದೆ, ಈ ತರ ಬ್ರೌನ್ ಕಲರ್ ಬರಬೇಕು. ಒಂದು 8 ನಿಮಿಷದಿಂದ 10 ನಿಮಿಷವರೆಗೂ ಈ ತರ ಬೇಯಿಸ್ಕೋಬೇಕು ಚಿಕನ್ ಬಾಯ್ಲ್ ಆಗಿದೆ. ಅದೇ ಚಿಕನ್ಗೆ ನೋಡಿ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಮತ್ತೆ ಈರುಳ್ಳಿ, ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಅದರಲ್ಲೇ ಬಾಯ್ಲ್ ಆಗುತ್ತೆ. ಅದು ಕೂಡ ಸ್ವಲ್ಪ ಮುಕ್ಕಲು ಬಾಯ್ಲ್ ಆಗ್ಬೇಕು. ಕ್ಯಾಪ್ಸಿಕಮ್, ಟೊಮೊಟೊ, ಈರುಳ್ಳಿ ಎಲ್ಲ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬಾಯ್ಲ್ ಆಗಿದೆ. ಎಲ್ಲ ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೊಟೊ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ. ಚಿಕನ್ ಸಪ್ರೇಟ್ಗೆ ತೆಗೆದುಕೊಳ್ಳುವ. ನೋಡಿ ಫ್ರೆಂಡ್, ಚಿಕನ್ ಸಪ್ರೇಟ್ ಎತ್ತಿಕೊಂಡಿದ್ದೀನಿ. ಇವಾಗ ಇಲ್ಲೊಂದು ಬಾಣಲೆ ಫ್ರೈ ಪ್ಯಾನ್ ಮಾಡ್ಲಿಕ್ಕೆ ಇಕ್ಕಿದ್ದೀನಿ. ಅದಕ್ಕೆ 3 ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ಅದಕ್ಕೆ ಹಚ್ಕೊಂಡಿರುವಂತ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಒಂದು 5 ಫ್ರೈ ಮಾಡ್ಕೋಬೇಕು. ಮೆಣಸಿನಕಾಯಿ ಚೆನ್ನಾಗಿ ಡ್ರೈ ಆಗ್ಬೇಕು ಸ್ವಲ್ಪ. ಅದಾದ್ಮೇಲೆ ಹಾಲು ಹಾಕ್ತಾ ಇದ್ದೀನಿ. 1 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ನೀರು 1 ಗ್ಲಾಸ್ ಹಾಕಬೇಕಂತೆಲ್ಲ, ಅರ್ಧ ಗ್ಲಾಸ್ ಕೂಡ ಹಾಕ್ಬೋದು, 3 ಗ್ಲಾಸ್ ಕೂಡ ಹಾಕ್ಬೋದು. ಚಪಾತಿ ತಿನ್ನಕ್ಕೆ, ದೋಸೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ನೋಡಿ 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಚಿಲ್ಲಿ ಪೌಡರ್ 1 ಸ್ಪೂನ್, ವೈಟ್ ಪೆಪ್ಪರ್ 1 ಸ್ಪೂನ್, ಗರಂ ಮಸಾಲ 1 ಸ್ಪೂನ್, ಚಿಕನ್ ಮಸಾಲ 1 ಸ್ಪೂನ್, ಧನಿಯಾ ಪುಡಿ 1 ಸ್ಪೂನ್. ಫ್ರೆಂಡ್ ಚೆನ್ನಾಗಿ ಕುದಿ ಬರ್ಬೇಕಿದು. ಚೆನ್ನಾಗಿ ಸ್ವಲ್ಪ ಕುದಿಯೋ ಗಂಟು ಬಿಡ್ಬೇಕು. ನೋಡಿ ಈ ಥರ ಚೆನ್ನಾಗಿ ಮಸಾಲೆ ಬೇಯಬೇಕು. ಈ ಥರ ಬೆಂದ್ಮೇಲೆ ಸಪ್ರೇಟ್ ಚಿಕನ್ ಎತ್ಕೊಂಡಿರ್ತೀವಲ್ಲ, ಆ ಚಿಕನ್ ಹಾಕಬೇಕು. ಇದು ಸ್ವಲ್ಪ ಚೆನ್ನಾಗಿ ಚಿಕನ್ ಬೇಯಬೇಕು. 2 ಸ್ಪೂನ್ ಟೊಮೊಟೊ ಸಾಸ್ ನೋಡಿ ಈ ಥರ. ಯಾಕೆಂದರೆ ಸ್ವೀಟ್ ಗೊತ್ತದೆ, ಸ್ವೀಟ್ ಚೆನ್ನಾಗಿರುತ್ತೆ. ಟೊಮೊಟೊ ಸಾಸು ಪಂಜಾಬಿ ಚಿಕನ್ಗೆ ಮೇಯ್ನ್ ಅದ. 1 ಟೀ ಸ್ಪೂನ್ ಚಿಲ್ಲಿ ಸಾಸು, ಇದು ಕೂಡ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಜೊತೆಗೆ ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ. ನಾವಿದು ಸ್ವಂತ ಮನೇಲಿ ಮಾಡಿರೋ ತುಪ್ಪ, ಅದಕ್ಕೋಸ್ಕರ 1 ಸ್ಪೂನ್ ಎತ್ಬೇಕು. ಎಷ್ಟು ಬೇಕು ಅಷ್ಟೇ ಎತ್ಕೊಳ್ಳೋದು, ಜಾಸ್ತಿ ಎತ್ಕೊಳ್ಳಲ್ಲ. ಇನ್ನು ಬಾಯ್ಲ್ ಆಗ್ಬೇಕು. ಇನ್ನು ಗಟ್ಟಿ ಬರೋದು ಸ್ವಲ್ಪ ಬೇಯಿಸ್ಕೊಂತ ಇರ್ಬೇಕು. ಅದೇ ತರ ಅಲ್ಲ, ಕೊತ್ತಂಬರಿ ಪುದೀನ ದೊಡ್ಡದಾದ ಉದ್ದ ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಈರುಳ್ಳಿ ಈ ತರ ಹಾಲೆಲ್ಲ ಡ್ರೈ ಮಾಡ್ಕೊಬೇಕಿದ್ನ. ಡ್ರೈ ಮಾಡಿ ಸಪ್ರೇಟ್ ಇಟ್ಕೊಳ್ಳೋದು. ನೋಡಿ ಫ್ರೆಂಡ್, ಇವಾಗ ಬಿಸಿ ಪಂಜಾಬಿ ಚಿಕನ್ ರೆಡಿ ಆಗಿದೆ ಡಾಬರ್ ಸ್ಟೈಲ್ ಅಲ್ಲಿ.
ನೋಡಿ ಈ ಥರ ನೋಡಿ ಈ ಥರ ಪ್ಲೇಟ್ಗೆ ಹಾಕೊಂಡಿದ್ದೀವಲ್ಲ, ಅವಲ್ಲೇ ಕೊತ್ತಂಬರಿ ಕುದಿನ ಹೇಳಿದ್ನಲ್ಲ ನಿಮಗೆ, ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಕುದಿನ ಅದ್ರ ಮೇಲೆ ಈ ಥರ ಹಾಕ್ಬಿಟ್ಟು ಅಷ್ಟರಲ್ಲಿ ಗೋಡಂಬಿ ಪುಡಿ ಮಾಡಿರ್ತಕ್ಕಂಥ ಗೋಡಂಬಿ ಈ ಥರ ಹಾಕಿದ್ರೆ ಡಾಬಾ ಸ್ಟೈಲಿ ಪಂಜಾಬಿ ಚಿಕನ್ ಸೂಪರ್ ಇರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ, ಚಪಾತಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟಪಡ್ತಾರೆ ಮಕ್ಳುಗಳೆಲ್ಲ. ಇದೆ ಬಿಸಿ ಬಿಸಿ ಪಂಜಾಬಿ ಚಿಕನ್ ಮನೇಲಿ ನೀವು ಕೂಡ ಇದೇ ಥರ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗೆ ಆಗಲಿ ಚಪಾತಿಗಾಗಲಿ ದೋಸೆಗಾಗಲಿ ಸೂಪರ್ ಇರುತ್ತೆ. ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಿ ನೋಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ, ಕೂಡ ಮುಂದೆ ಬರ್ಸಿ. ಸದಾಕಾಲ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ.